ವಿನಯ್ ಕುಲಕರ್ಣಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮತ್ತೆ ಬರ್ತಾ ಇದ್ದಾರೆ. ಅಂದರೆ ಅವರ ಶಾಸಕ ಸ್ಥಾನ ಅನರ್ಹಗೊಂಡಿತ್ತು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾದ ನಂತರ ಬೈ ಡಿಫಾಲ್ಟ್ ಶಾಸಕ ಸ್ಥಾನವನ್ನು ಕಳ್ಕೊಂಡಿದ್ರು. ಹೈಕೋರ್ಟ್ಗೆ ಅಪೀಲ್ ಬಂದಿದ್ದರು. ಹೈಕೋರ್ಟ್ ಅವರ ಎಲ್ಲ ಬೇಡಿಕೆಗಳನ್ನು ಮನ್ನಿಸಿ ಬಿಡ್ತು. ಅವರೇನು ಕೇಳಿದರು? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವ ಜೀವಾವಧಿ ಶಿಕ್ಷೆ ಏನಿದೆ ಆ ಶಿಕ್ಷೆಯನ್ನು ಅಮಾನತ್ತಿನಲ್ಲಿಡಿ ಅಂತ ಕೇಳ್ಕೊಂಡಿದ್ರು. ಹೈಕೋರ್ಟ್ ಓಕೆ ಅಮಾನತ್ತಿನಲ್ಲಿ ಅಂತ ಹೇಳ್ತು. ನನಗೆ ಜಾಮೀನು ಕೊಡಿ, ಅದು ಅಮಾನತ್ತಿನಲ್ಲಿಟ್ಟರೆ ಜಾಮೀನು ಆಟೋಮೆಟಿಕ್, ಜಾಮೀನು ಕೊಡಿ ಅಂತ ಕೇಳಿದರು. ಹೈಕೋರ್ಟ್ ಓಕೆ ಅಂತು. ಧಾರವಾಡ ಜಿಲ್ಲೆಗೆ ಹೋಗೋದಕ್ಕೂ ಬರೋದಕ್ಕೂ ನನಗೇನೂ ಸಮಸ್ಯೆ ಇರಬಾರ್ದು, ಅದು ಇವರ ಮನವಿ ಅಲ್ಲ, ಧಾರವಾಡ ಜಿಲ್ಲೆಗೆ ಹೋಗೋದಕ್ಕೆ ಬಿಡಬೇಡಿ ಅಂತ CBI ಕಡೆಯಿಂದ ಕೇಳಿಕೊಳ್ಳಲಾಗಿತ್ತು. ಸಾಕ್ಷ್ಯ ನಾಶದ ಕೇಸ್ ಇನ್ನೂ ನಡೀತಾ ಇದೆ ಅವರ ಮೇಲೆ. ಅವರು ಧಾರವಾಡಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟರೆ ಸಾಕ್ಷಿಗಳ ಮೇಲೆ ಒತ್ತಡ ಬೀಳುತ್ತೆ ಅಂತ CBIನ ಮನವಿಯಾಗಿತ್ತು. ಹೈಕೋರ್ಟ್ ಹೇಳ್ತು ನಥಿಂಗ್ ಡೂಯಿಂಗ್, ಅವ್ರು ಧಾರವಾಡಕ್ಕೆ ಹೋಗಲಿ ಬರಲಿ ಏನೂ ಸಮಸ್ಯೆ ಇಲ್ಲ ಅಂತ ಅನ್ನುವಂಥ ತೀರ್ಪನ್ನು ದ್ವಿಸದಸ್ಯ ಪೀಠ, ಹೈಕೋರ್ಟಿನ ದ್ವಿಸದಸ್ಯ ಪೀಠ ಕೊಡ್ತು. 106 ದಿನಗಳ ಜೈಲು ವಾಸದ ನಂತರ ಕೇಕೆ ಹೊಡೆದು ಬಿಟ್ಟಿರ್ತಾರೆ ಇವತ್ತು ವಿನಯ್ ಕುಲಕರ್ಣಿ ಜೈಲಿನಲ್ಲಿ. ಸಿಕ್ತಲೆ ಬೇಲು ಅಂತ ಒಂದು ಬೇಲ್ ಸಿಕ್ತು. ಇನ್ನೊಂದು ಹಿರಿಯೂರಿನ ಜೊತೆಗೆ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ನು ಅಂತ ಮಾತಾಡ್ತಿದ್ವಿ. ಈಗ ಅವರ ಶಾಸಕ ಸ್ಥಾನ ಮತ್ತೆ ರಿಸ್ಟೋರ್ ಆಯಿತು. ಯಾಕೆ ಅಂದರೆ ಅವರ ಜೀವಾವಧಿ ಶಿಕ್ಷೆಯನ್ನು ಹೈಕೋರ್ಟು ಅಮಾನತ್ತಿನಲ್ಲಿಟ್ಟಿದೆ. ಅಂದರೆ ಮತ್ತೆ ಪ್ರಕರಣದ ವಾದ ಪ್ರತಿವಾದಗಳೆಲ್ಲ ಹೈಕೋರ್ಟ್ನಲ್ಲಿ ನಡೆದು ಅದರಲ್ಲಿ ಅಪರಾಧಿ ಅಂತ ಮತ್ತೆ ಸಾಬೀತಾದರೆ ಆವಾಗ ಮತ್ತೆ ಶಿಕ್ಷೆ. ಅಲ್ಲಿ ತನಕ ಈ ಶಿಕ್ಷೆ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವ ಶಿಕ್ಷೆ ಅದು ಅಮಾನತ್ತಿನಲ್ಲಿರುತ್ತೆ, ಸಸ್ಪೆನ್ಷನ್ನಲ್ಲಿರುತ್ತೆ. ಇಂಥದ್ದೊಂದು ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ. ಹೈಕೋರ್ಟಿನ ದ್ವಿಸದಸ್ಯ ಪೀಠ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಅವರೊಬ್ಬರಿಗೆ ಅಲ್ಲ, ಈ ಕೇಸ್ನಲ್ಲಿ 17 ಜನರಿಗೆ ಶಿಕ್ಷೆಯಾಗಿತ್ತು. 17 ಜನರ ಪೈಕಿ 9 ಜನರಿಗೆ ಈ ಆರ್ಡರ್ ಲಾಗು ಆಗುತ್ತೆ. 17 ಜನರ ಪೈಕಿ 9 ಜನರಿಗೆ ಇವತ್ತೇ ರಿಲೀಸ್ ಆಗಿಬಿಡ್ತಾರೆ ಅಂತ ಇತ್ತು. ಮೋಸ್ಟ್ಲಿ ನಾಳೆ ಬೆಳಗ್ಗೆ ಆಗ್ಬೋದು. ಫಾರ್ಮ್ಯಾಲಿಟಿ ಎಲ್ಲ ಆಗಬೇಕು, ಜಡ್ಜ್ಮೆಂಟ್ ಕಾಪಿ ಕೋರ್ಟಿಗೆ ತಲುಪಬೇಕು. ಕರ್ನಾಟಕ ಹೈಕೋರ್ಟಿನ ತೀರ್ಪನ್ನು ಪ್ರಶ್ನಿಸಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಗುರುನಾಥ ಗೌಡ್ರು ಹೇಳ್ತಾ ಇದ್ದಾರೆ. ಕೊಲೆಯಾದ ಯೋಗೇಶ್ ಗೌಡ್ರ ಅಣ್ಣ. ನಾವೇನು ಹೋಗೋದಿಲ್ಲ, ನಮಗೇನಿದು ಮ್ಯಾಟ್ರೇ ಆಗೋದಿಲ್ಲ ಅಂತ ಅವರ ಪತ್ನಿ, ಕೊಲೆಯಾದ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ, ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಗೊತ್ತು ನಿಮಗೆ. ಈ ಕೇಸಲ್ಲಿ ನೀವು ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.